ಏನೋ 10th 11th 12th ಅಷ್ಟೇ ಆ ತರ ಮಾಡಿರಬಹುದು. ಯಾಕಂದ್ರೆ ಡಿಗ್ರಿ ಲೆವೆಲ್ ಮಕ್ಕಳು ಆ ತರ ಸಫರ್ ಆಗ್ಬಾರ್ದು ಅಂತ ಒದ್ದಾಡ್ಕೊಂಡು ಮಾಡ್ತಾರೆ ಎಲ್ಲ. ಬಂದಾಗ ನಾನು ಹಾಡ್ದೆ, ಹಾಡಿದ ಕೂಡಲೇ ಅವರು ಸಂಗೀತ ಜನತಾ ಪಾರ್ಟಿ ಅಂದ್ರೆ ಹೂ ಆರ್ ಅಪೋಸಿಂಗ್ ಕಾಂಗ್ರೆಸ್ ದವರು ಎಷ್ಟೋ ನೀವು ಹೇಳಿದ್ರೆ ಸೃಜನ್ ಅವರು ನಿಮಗೆ ಸಿಕ್ಕಿದ್ರು ಅಂತ. ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವರು. ಹೌದು ಅನ್ಸುತ್ತೆ. ನಿಮಗೆ ವ್ಯಂಗ್ಯ ಚಿತ್ರದಲ್ಲಿ ಹೇಗೆ ಆಸಕ್ತಿ ಬಂತು ಅಂತ? ನಾನು ಈಗ ಅದೇ ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ತಂದೆ ತಾಯಿದ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅಂತ. ಆದ್ರೂ ಅವರಿಗೆ ಅವ್ರು ಎಷ್ಟು ಕಲ್ತಿದ್ದಾರೆ ಅವರು ಬೇರೆ ಮಿನಿಮಮ್ ಏನೋ 10th 11th 12th ಅಷ್ಟೇ ಆ ತರ ಮಾಡಿರಬಹುದು. ಯಾಕಂದ್ರೆ ಡಿಗ್ರಿ ಲೆವೆಲ್ಗೆಲ್ಲ ಹೋಗ್ಬೇಕಂದ್ರೆ ದಿ ರೆಸ್ಪಾನ್ಸಿಬಿಲಿಟಿ ಇಸ್ ಸಮಥಿಂಗ್ ಎಲ್ಸ್. ಮತ್ತೆ ಅದು ಡಿಗ್ರಿ ಮಾಡ್ಲಿಕ್ಕೂ ಯಾರಾದ್ರೂ ಸ್ಪಾನ್ಸರ್ ಮಾಡ್ಬೇಕು, ಇಟ್ ವಾಸ್ ಚಾಲೆಂಜ್. ಅದು 1940s 50s ಟೈಮ್ ಅಲ್ಲೆಲ್ಲ. ಸೊ ಹಾಗಾಗಿ ಅವ್ರಿಗೆ ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿಲ್ಲ. ಬಟ್ ಒಂದು ತಮಗೆ ಪ್ರಾಪರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಲ್ದಿದ್ರು ತಮ್ಮ ನೆಕ್ಸ್ಟ್ ಜನರೇಷನ್ ಶುಡ್ ನಾಟ್ ಸಫರ್ ಅನ್ನೋದಕ್ಕೋಸ್ಕರ ಎಜುಕೇಶನ್ ಈಗ ಸಾಧಾರಣ ಎಲ್ಲರೂ ಕೊಡ್ತಾರೆ. ಎಜುಕೇಶನ್ ನೆಕ್ಸ್ಟ್ ಎಷ್ಟೋ ಜನ ಈಗ ನಾವು ನೋಡ್ತೇವೆ, ನಾನು ಕಲಿದೇ ಇದ್ರು ನಮ್ಮ ಮಕ್ಕಳು ಆ ತರ ಸಫರ್ ಆಗ್ಬಾರ್ದು ಅಂತ ಒದ್ದಾಡ್ಕೊಂಡು ಮಾಡ್ತಾರೆ ಎಲ್ಲ. ನಿಮ್ಮನ್ನು ರೆಸ್ಟೋರೆಂಟ್ಗೆ ಬರ್ಬೇಕು ಅಂತ ಬರಬಾರ್ದು ಅಂತ ಯಾಕಂದ್ರೆ ನಾನು ಒದ್ದಾಡಿದ್ದೇನೆ. ಅದರಲ್ಲಿ ಹಣ ಮಾಡ್ಬೋದು, ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ಸ್ಟಿಲ್ ಒದ್ದಾಟ ನಾನು ನೋಡ್ತಾ ಇದ್ದೆ. ಲೇಬರ್ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್. ಆಮೇಲೆ ಎಷ್ಟೋ ಸಲ ನಾನು ನೋಡಿರ್ತೇನೆ ದ ವೇ ಹೌ ಮೆನಿ ಪೀಪಲ್ ಟ್ರೀಟ್, ಅದೆಲ್ಲ ನಾನು ನೋಡಿದಾಗ ಅಷ್ಟು ಅಂತ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಏನು ಇರ್ಲಿಲ್ಲ. ಅಥವಾ ಅವ್ರಿಗೆ ಇಷ್ಟ ಇದ್ರೆ ಓಕೆ, ಯು ಕ್ಯಾನ್ ಕಂಟಿನ್ಯೂ. ಬಟ್ ಇಲ್ದಿದ್ರು ಒಂದು ಎಜುಕೇಶನ್ ಅಂತ ಕೊಡ್ಬೇಕು ಮನುಷ್ಯನಿಗೆ. ದೆನ್ ಲೆಟ್ ಹಿಮ್ ಡಿಸೈಡ್ ಎನಿಥಿಂಗ್ ಅನ್ನೋ ತರದ್ದು ಇದು ಸಾಧಾರಣ ಇರ್ತದೆ. ಬಿಸೈಡ್ಸ್ ದಿಸ್, ಒಂದು ಯಾವ್ದಾದ್ರು ಒಂದು ಆರ್ಟ್ ಫಾರ್ಮ್ ಅಲ್ಲಿ ಒಬ್ಬ ಮನುಷ್ಯ ಇರ್ಬೇಕು ಅಂತ. ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ ಯಾವ್ದಾದ್ರು ಒಂದು ಇದರಲ್ಲಿ ಇರ್ಬೇಕು. ಇಲ್ದಿದ್ರೆ ಬರೀ ಒಂದು ಮೊನೋಟೋನಸ್ ಲೈಫ್ ಅಲ್ಲಿ ಹೋಗೋದು ಬೇಡ ಅಂತ ಅವರಿಗೆ ತಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ದರೂ ಸಹ ಅವರು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ದೊಡ್ಡಕ್ಕನಿಗೆ ಆಮೇಲೆ ಎರಡನೇ ಅಕ್ಕ ಇಬ್ಬರಿಗೂ ಡ್ಯಾನ್ಸ್ ಕಳ್ಸಿದ್ರು, ಭರತನಾಟ್ಯ. ಅವ್ರದ್ದು ಬ್ಯಾಕ್ ಗ್ರೌಂಡ್ ನಾನು ಈಗಾಗಲೇ ಹೇಳಿದ್ದೀನಿ. ಬಟ್ ಆದ್ರೂ ಇಬ್ಬರಿಗೂ ಡ್ಯಾನ್ಸ್ ಕಳ್ಸಿದ್ರು. ನಾನು ಅದು ಹೇಗೆ ಹಾಡ್ತಾ ಇದ್ನೋ ಗೊತ್ತಿಲ್ಲ, ಹಾಡ್ತಾ ಇದ್ದೆ. ನಮ್ಮ ಮನೆಗೆ ಇವರು ವಿದ್ಯಾಭೂಷಣರು ಒಂದ್ಸಲ ಬಂದಿದ್ರು. ಬಂದಾಗ ನಾನು ಹಾಡ್ದೆ. ಹಾಡಿದ ಕೂಡಲೇ ಅವರು ಸಂಗೀತ ಕಲಿತಾ ಇದ್ದಾರ. ಇನ್ನ ಮೇ ಬಿ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್. ಅವರ ವೈಫ್ ಬಳ್ಳಾರಿ ಅವರೇ, ಡಾಕ್ಟರ್ ಮಗಳು, ಡಾಕ್ಟರ್ ಬಿ ಕೆ ಶ್ರೀನಿವಾಸ ಮೂರ್ತಿ ಅಂತ ಅವ್ರ ಮಗಳ. ಮನೆಯಿಂದ ವಾಕಬಲ್ಲ ಒಂದು 100 ಮೀಟರ್ಸ್ ಇದ್ದಿರ್ಬೋದು. ಅವರು ಬಂದಾಗ, ಬಟ್ ಆ ಟೈಮಲ್ಲಿ ಗೊತ್ತಿಲ್ಲ ನನಗೆ ಏನಾಗಿದೆ ಅಂತ. ಇಟ್ ವಾಸ್ ಮಚ್ ಬಿಫೋರ್. ಬಂದಾಗ ಸಂಗೀತ ಕಲಿಸ್ತಾ ಇದ್ದೀರಾ ಅನ್ಕೊಳ್ಳಿ. ಇಲ್ಲ ಅಂತಂದಾಗ ದಯವಿಟ್ಟು ಅವನಿಗೆ ಸಂಗೀತ ಕಲಿಸಿ, ಚೆನ್ನಾಗಿ ಹಾಡ್ತಾನೆ. ಯಾಕಂದ್ರೆ ಹಾಗೆ ಹಾಡೋದಕ್ಕೂ ಒಂದು ಬ್ಯಾಕ್ ಗ್ರೌಂಡ್ ಇದ್ದು ಹಾಡೋದಕ್ಕೂ ಡಿಫರೆನ್ಸ್ ಇದೆ. ಸೊ ನನಗೆ ಸಂಗೀತ ಕಲಿಸ್ಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿ, ಹಾಗೆ 3 ಜನಕ್ಕೂ ಒಂದಲ್ಲ ಒಂದು ಆರ್ಟ್ ಫಾರ್ಮ್ ಅನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಬಂದವರು. ಇದು ನಿಮ್ಮ ತಂದೆಯವ್ರದ ತಾಯಿಯವ್ರದ? ಇಬ್ರಿಗೂ ಏನು ಡಿಫ್ರೆನ್ಸೇ ಇಲ್ಲ. ಇದು ತಾಯಿಗೆ ಸಂಗೀತ ಕಲಿತಿಲ್ಲ, ಏನೂ ಇಲ್ಲ. ಬಟ್ ಆದ್ರೂನು ಹಾಡ್ತಾ ಇದ್ರು. ಈಗ ನ್ಯಾಚುರಲ್ ಒಬ್ಬರಿಗೆ ಒಬ್ಬ ಮನುಷ್ಯನಿಗೆ ಇರ್ತದಲ್ಲ, ಹಾಗೆ ಹಾಡ್ತಾ ಇದ್ರು. ಅವರು 10ನೇ ಕ್ಲಾಸ್ ಕಲ್ತಿದಾರ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೋ ಆಗಿರ್ಲಿಲ್ಲ. ನೀವು ಮನೆಯಲ್ಲಿ ಮಾತಾಡೋದು ಶಿವಳ್ಳಿ ತುಳು ಇಬ್ರು ಸಹ. ಸೊ ಅಮ್ಮ ಸ್ವಲ್ಪ ಸಂಗೀತ ಅಂತಂದ್ರೆ ಹಾಡುಗಾರಿಕೆಯಲ್ಲಿ ಹಾಗೆ ಏನೋ ಒಂದು ನಾಟ್ ಆನ್ ಸ್ಟೇಜ್ ಅಂಡ್ ಆಲ್, ಬಟ್ ಹಾಗೆ ಯಾವ್ದಾದ್ರು ದೇಶಭಕ್ತಿ ಗೀತೆಗಳು ನಮಗೆಲ್ಲ ಈಗ ಕಾಂಪಿಟೇಷನ್ ಗೆ ಹಾಡ್ಕೊಡೋದು, ಹೇಳ್ಕೊಡೋದು, ಸ್ಕೂಲಿಗೆ ಬಂದು ಮಕ್ಕಳಿಗೆಲ್ಲ ಸೇರಿಸಿ ಮಾಡೋದು, ಆ ತರದ ಮಾಡ್ತಾ ಇದ್ರು. ಆ ಒಂದು ಬ್ಯಾಕ್ ಗ್ರೌಂಡ್ ಇತ್ತು ನಮ್ಮ ಅಕ್ಕಂದ್ರು ಅವ್ರು ಹಾಡ್ತಾ ಎಲ್ಲ ಒಂದು ಅದು ಕಂಟಿನ್ಯೂ ಆಗ್ತಾ ಬಂತು. ನನ್ನ ದೊಡ್ಡಕ್ಕ ಕಥೆ ಎಲ್ಲ ಬರೆಯಲಿಕ್ಕೆ ಶುರು ಮಾಡಿದ್ಲು ಸಾಹಿತ್ಯದಲ್ಲಿ. ಪ್ರಾಬಬ್ಲಿ ನಮ್ಮ ತಂದೆಗೆ ಇದ್ದಿರಬಹುದು, ನಮ್ಮ ತಂದೆಗೂ ಹಾಗೆ ಒಂದು ಆರ್ಟ್ ಫಾರ್ಮ್ ಅಥವಾ ಲಿಟರೇಚರ್ ಏನಾದ್ರೂ ಒಂದು ಇದ್ದಿರ್ಬೋದು. ಒಂದು ಎಕ್ಸ್ಪೋಜರ್ ಇರ್ಲಿಕ್ಕಿಲ್ಲ ಅಷ್ಟೇ.
ಹಾಗೆ ನಾನ್ ಸಹ ಈಗ ಈಗ ಎಲ್ರು ಡ್ರಾಯಿಂಗ್ ಹಾಕ್ತಾರಲ್ವಾ. ಈಗ ನೀವು ಯಾವ್ದೇ ಮಗು ನೋಡಿ ಅಥವಾ ಮಕ್ಕಳನ್ನ, more than 50% ಆಫ್ ಕಿಡ್ಸ್ ವಿಲ್ ಬಿ ಡ್ರಾಯಿಂಗ್. ಏನಾದ್ರೂ ಒಂದು ಡ್ರಾಯಿಂಗ್ ಹಾಕ್ತಾನೆ ಇರ್ತಾರೆ ಅಲ್ವಾ. ಆಮೇಲೆ ಕಂಟಿನ್ಯೂ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. more than 50% ಆಫ್ ದಿ ಸ್ಟೂಡೆಂಟ್ಸ್. ನನಗೆ ಬರೀ ಆ ನೇಚರ್ ಡ್ರಾಯಿಂಗ್, ಸೀನರಿ, ಒಂದು ಬಾತುಕೋಳಿ ಅದೆಲ್ಲ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ. ಬಟ್ ಸಾಧಾರಣ ಎಲ್ಲರೂ ಅದೇ ಹಾಕ್ತಾ ಇದ್ದಿದ್ದು. ನನಗೆ ಮನುಷ್ಯಂದು ಹಿಂಗೆ ನಿಂತ್ಕೊಂಡಿರೋದು ಅಥವಾ ಹಿಂಗೆ ಹೋಗೋದು, ಅದೆಲ್ಲ ಅದ್ರ ಬಗ್ಗೆ ಆಸಕ್ತಿ ಬಂತು. ಅದನ್ನ ಹಾಕ್ತಾ ನಾನು ಡ್ರಾಯಿಂಗ್ ಅಂದ್ರೆ ಮೇನ್ ನನಗೆ ಕಾರ್ಟೂನ್ ಅಂತ ಅನ್ಸ್ತಿದ್ರು ಏನೋ ಒಂದು ವ್ಯಕ್ತಿ ಚಿತ್ರಗಳೆಲ್ಲ ಹಾಕ್ತಾ ಇದ್ದೆ. ಇದು ಎಷ್ಟನೇ ಕ್ಲಾಸ್ ನಲ್ಲಿ? ಇದು ನಾನು ಒಂದು 3, 4, 2, 3 ಆ ಏಜ್ ಟೈಮ್. ನಿಮ್ಮ ಇವರು ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ಭೇಟಿಯಾದಾಗ ಆಗ ಯಾವ ಕ್ಲಾಸ್ ಅಲ್ಲಿ ಇದ್ರು? ಅದೇ ರೇಂಜ್ 3-4ನೇ ಕ್ಲಾಸ್ ಅದೇ, ಅಥವಾ ಇನ್ನೂ ಸಣ್ಣವನು ಇದ್ದಿರ್ಬೋದು. ಯಾಕಂದ್ರೆ ನಾನು ಸಂಗೀತ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು 3ನೇ ಕ್ಲಾಸ್ ಅಲ್ಲಿ. ಸೊ ಅದೇ ಟೈಮ್ ಅಲ್ಲಿ, ಯಾಕಂದ್ರೆ 2nd, 3rd ಸ್ಟ್ಯಾಂಡರ್ಡ್ ಅಲ್ಲೇ ಇದು ವ್ಯಂಗ್ಯಚಿತ್ರ ಹಾಕಿದ್ದು ನೆನಪಿದೆ. ಯಾವ್ದೋ ಒಂದು ಕಾಂಪಿಟೇಷನ್ ನಮ್ಮ ಸ್ಕೂಲಲ್ಲಿ. ಕಾಂಪಿಟೇಷನ್ ಅಲ್ಲಿ ಎಲ್ರು ಅದೇ ಸೀನರಿ, ಒಂದು ಮನೆ ಎದುರುಗಡೆ ಒಂದು ಇಮ್ಯಾಜಿನರಿ ಮನೆ ಎದುರುಗಡೆ ಒಂದು ಬ್ಯೂಟಿಫುಲ್ ಲೇಕ್, ಅದೇ ಸಾಧಾರಣ ಹಾಕ್ತಾರಲ್ಲ. ಆಗಿರುವಾಗ ನಾನು ಅಲ್ಲಿ ಆ ಟೈಮ್ ಅಲ್ಲಿ ಒಂದು ಕಾಂಗ್ರೆಸ್ ಹೋಗಿ ಜನತಾ ಪಾರ್ಟಿ ಬಂದಿತ್ತು. ಓಕೆ, ಇಟ್ ಈಸ್ ಹಾರ್ಡ್ ಫಾರ್ ಎ 2nd grader ಟು ಥಿಂಕ್ ಆಫ್ ಪೊಲಿಟಿಕಲ್ ಸಿಚುಯೇಷನ್. ಬಟ್ ಅದು ಒಂದು ತುಂಬಾ ಹೈಪ್ ಆಗಿತ್ತು. ಯಾಕಂದ್ರೆ ಆ ಟೈಮಲ್ಲೆಲ್ಲ ಕಾಂಗ್ರೆಸ್ ಇದ್ದಿತ್ತು. ಸಡನ್ ಆಗಿ ಜನತಾ ಪಾರ್ಟಿ ಅಂತ MP ರಾಮ್ ಪ್ರಕಾಶ್ ಎಲ್ಲ ಇದ್ರಲ್ಲ ಬಳ್ಳಾರಿ, ಅಂದ್ರೆ ಸಂಡೂರು ಗೋರ್ಪಡೆ ಅವರು. ಇದರಲ್ಲಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಓಟ್ ಇಲೆಕ್ಷನ್ ನಿಂತಿದ್ರು ಬಳ್ಳಾರಿ 99 ಅಲ್ಲಿ. ಆಗ ನೀವು ಎಷ್ಟನೇ ಕ್ಲಾಸ್ ಅಲ್ಲಿ ಇದ್ರಿ? ನಾನು ಆಗ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ. ಆ ಟೈಮ್ ಅಲ್ಲಿ ಅಲ್ಲ, ಇದು 80s ಅಲ್ಲಿ ಮುಂಡೂರು ರಾಮಪ್ಪ ಅಂತ ಒಬ್ರು ಫಸ್ಟ್ ಟೈಮ್ ಜನತಾ ಪಾರ್ಟಿಯಿಂದ MLA ಆದ್ರು. ಆದಾಗ ತುಂಬಾ ಎಲ್ಲ ಕಡೆ ಇದು ಜನತಾ ಪಾರ್ಟಿ ಅಂದ್ರೆ ಹೂ ಆರ್ ಅಪೋಸಿಂಗ್ ಕಾಂಗ್ರೆಸ್ ದವರು ಎಷ್ಟೋ ಡೆಕೆಡ್ಸ್ ಆಫ್ ರೂಲ್. ಆ ಟೈಮಲ್ಲಿ ಜನತಾ ಪಾರ್ಟಿ ಅಂತೆಲ್ಲ ಬಂದಾಗ ನಾನು ರಾಮಪ್ಪ ಅವರನ್ನು ನೋಡಿ ಸಹ ಇಲ್ಲ. ಬಟ್ ಆ ಕಾಂಪಿಟೇಷನ್ ಅಲ್ಲಿ ರಾಮಪ್ಪ ನಟ ಕಾರ್ಟೂನ್ ಹಾಕಿದೆ. ಅವ್ರು ಹಿಂಗೆ ನಮಸ್ಕಾರ ಅಂತ ಮಾಡ್ತಾರೆ, ಎಲ್ಲರೂ ಜೈ ಜೈ ಅಂತ ಇರೋದು ಅಂತ. ಆಗ ನಿಮ್ಮ ಕ್ಲಾಸ್ ಎಷ್ಟನೇ ಕ್ಲಾಸ್ ಹೇಳಿ? ನಾನು 2ನೇದಿರ್ಬೋದು. 2ನೇ ಕ್ಲಾಸ್, ಸಣ್ಣ ಪ್ರಾಯ. 2ನೇ ಕ್ಲಾಸ್ ಇರ್ಬೋದು. ಹಾಕಿದೆ ನಾನು. ಏನೋ ನೋಡಿದ್ರೆ ಆಯ್ತು. ಈಗ ಒಳ್ಳೆ ಇರುತ್ತಂತ ಏನಲ್ಲ. ಆ ಚಿತ್ರ ಇದೆ ನಿಮ್ಮ ಹತ್ರ? ಇಲ್ಲ ಅದಿಲ್ಲ. ಹಾಕಿದೆ. ನನಗೆ ಪ್ರೈಸ್ ಬಂದಿದೆಯೋ ನೆನಪಿಲ್ಲ ನನಗೆ, ಯಾಕಂದ್ರೆ ಸಾಧಾರಣ ಪ್ರೈಸ್ ಬರೋದೆಲ್ಲ ಒಳ್ಳೆ. ರಾಮಕೃಷ್ಣ ಹೆಗಡೆ ಅವರಿದ್ರೆ ಯಾರು ಗೊತ್ತಿರ್ಬೋದು. ಕರೆಕ್ಟ್, ಅದೇ ಟೈಮಲ್ಲಿ ಅನಿಸ್ತದೆ. ಅದು ಸಡನ್ ಆಗಿ ಜನತಾ ಇದು MLA ಎಲೆಕ್ಷನ್ ಇದು. ನನಗೆ ಕೆಲವು ಸಲ ಬೇಜಾರು. ಅಯ್ಯೋ, ನಾನು ಇದೆಲ್ಲ ಈ ತರ ಯುನೀಕ್ ಆಗಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ರೆಗ್ಯುಲರ್ ನಾರ್ಮಲ್ ಸ್ಟ್ರೀಮ್ ಅಲ್ಲಿ ಏನಿರುತ್ತೋ ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ಅನಿಸ್ತಾ ಇತ್ತು ನನಗೆ. ಬಟ್ ಸ್ಟಿಲ್ ಐ ಡಿಡ್ಂಟ್ ಲೀವ್, ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಯುನೀಕ್, ಕ್ರಿಯೇಟಿವ್. ಇವತ್ತಿಗೂ ಅಷ್ಟೇ ಅದನ್ನೇ ಮಾಡ್ಕೊಂಡೇ ಬಂದವನು. ಕ್ರಿಯೇಟಿವ್, ಪ್ರತಿಯೊಂದು ವಾಟ್ ಎವರ್ ದಿ ಔಟ್ಪುಟ್ ದಟ್ ಐ ಗಿವ್, ಇಟ್ ಹ್ಯಾಸ್ ಸಮ್ ಕ್ರಿಯೇಟಿವಿಟಿ. ಸೊ ಅದೊಂಥರ ಯುನೀಕ್ ಇತ್ತು. ಕಾರ್ಟೂನ್ ಯಾಕೆ ಮಾಡಬಾರ್ದು ಅಂತ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಆಗ ಸುಧಾ ಮತ್ತೆ ತರಂಗ ಅಂತ 2 ಮ್ಯಾಗಝಿನ್ ತರಿಸ್ತಾ ಇದ್ವಿ ಮನೆಯಲ್ಲಿ. ಅದರಲ್ಲಿ ತರಂಗದಲ್ಲಿ ನಮ್ಮ ಹರಿಣಿಯವರು, ಹರಿಶೆಟ್ ಅವ್ರದ್ದು ವ್ಯಂಗ್ಯ ಚಿತ್ರಗಳು ನೋಡ್ತಾ ಇದ್ದೆ. ಓಕೆ, ಇದು ನಾನು ಇದೇ ತರ ಮಾಡ್ಬೇಕು ಅನ್ಕೊಂಡಿದ್ನಲ್ಲ ಅಂತ ಹೇಳಿ ಅದನ್ನ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅವ್ರು ಹಾಕಿದ್ದಾನೆ ನಾನು ಕಾಪಿ ಮಾಡೋದು. ಎಸ್ಪೆಷಲಿ ಮೋರ್ ಆಫ್ ಕ್ಯಾರಿಕೇಚರ್ಸ್. ಆಗ ಅದರಿಂದಾಗಿ ನನಗೆ ಒಂದು ಜನರಲ್ ನಾಲೆಡ್ಜ್ ಸಹ ಜಾಸ್ತಿ ಆಗ್ತಾ ಇತ್ತು. ಈಗ ಸಲೀಂ ಅಲಿ ಅಂದ್ರೆ ಇದು ಪಕ್ಷಿದ್ದು ಸಮ್ಲಾಜಿಸ್ಟ್ ಏನೋ ಇದೆ. ಹಾಗೆ ಲೆಕ್ ವಲೆನ್ಸ ಯಾರ್ಯಾರು ಇದ್ದವ್ರದೆಲ್ಲ ನಾನು ಹಾಕ್ತಾ ಇದ್ದೆ. ಮೈಕ್ ಟೈಸನ್ ಹಿಂಗೇನೋ ಬಂದಾಗ ಅದು ಎಷ್ಟೋ ವರ್ಷಗಳ ತನಕ ಹಾಗೆ ಹಾಕ್ತಾ ಇದ್ದೆ. ದೆನ್ ಒಂದು ಟೈಮ್ ಅಲ್ಲಿ ನನಗೆ RK ಲಕ್ಷ್ಮಣ್ ಅವ್ರದ್ದು ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಇದು ನೋಡುವಾಗ ಹರಿಣಿ ಅವ್ರದ್ದು ಇದರಲ್ಲಿ ಕೆಲವೊಂದು ಮುಖಪುಟ ಎಲ್ಲ ಬರ್ತಾ ಇತ್ತು. ತರಂಗದ ಮುಖಪುಟದಲ್ಲೇ ಕಾರ್ಟೂನ್. ಈಗ ಇಂಡಿಯಾ ಇದು ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ವಿನ್ ಆದಾಗ ಕಪಿಲ್ ದೇವ್ ಒಂದು ಕಪ್ ಇಟ್ಕೊಂಡು ಹಿಂಗ್ ಮಾಡೋದು. 87 ಅಲ್ಲಿ ವಿನ್ ಆಗಿದಾಗ ಕಪ್ ಇಲ್ಲ ದೇವ್ ಅಂತ, ಹೀಗೆ ಅದನ್ನೇ ನೋಡ್ಕೊಂಡೆಲ್ಲ ಮಾಡ್ತಾ ಇದ್ದೆ. RK ಲಕ್ಷ್ಮಣ್ ಕಾರ್ಟೂನ್ಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ
ಓಕೆ, ನನಗೆ ಐ ವಾಸ್ ಅಮೇಸ್ಡ್ ಬೈ ದ ಲೈನ್ಸ್ ಆಗ್ಬೋದು, ಐಡಿಯಾಸ್, ಅದೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬರ್ತಾ ಇರಲಿಲ್ಲ. ಆ ಟೈಮಲ್ಲಂತೂ ಅದೇ ಹೆಚ್ಚು ಅಂದ್ರೆ ಇಂಗ್ಲಿಷ್ ಅಂದ್ರೆ ಡೆಕ್ಕನ್ ಹೆರಾಲ್ಡ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಮ್ಯಾಕ್ಸಿಮಮ್. ಹಿಂದೂನು ಬರ್ತಾ ಇರ್ಲಿಲ್ಲ, ಇವ್ರದ್ದು ಕೇಶವದೆಲ್ಲ ಎಲ್ಲೋ ಒಂದ್ ಕಡೆ ಏನೋ ನೋಡ್ತಾ ಇದ್ವಿ ಅಷ್ಟೇ. ಇಷ್ಟ ಆಗುವಾಗ ನಾನು 10th 11th PUC ಆ ಟೈಮಲ್ಲಿ ಇದ್ದೆ. ಈಗ ನೀವು ಸಂಗೀತ ಮೊದಲು ಕಲ್ತ್ರ, ಸಂಗೀತ 3ನೇ ಕ್ಲಾಸಿಂದ ಕಲ್ತಿದ್ದೀರಿ. ಅದು ನೀವು ದಕ್ಷಿಣಾದಿ ಕಲ್ತಿದ್ರ? ಹೌದು. ಅದು ಯಾರ ಹತ್ರ ಕಲ್ತಿರಿ ನೀವು? ಸಂಗೀತ ಕಡೆ ಬರೋದಾದ್ರೆ ನೀವು ಸಂಗೀತ ಮೊದಲು ಕಲ್ತದ, ಚಿತ್ರ ಮೊದಲು ಮಾಡಿದ್ದ? ಚಿತ್ರ ನಾನು ಕಲ್ತಿಲ್ಲ. ಕಲ್ತಲ್ಲ, ಪ್ರಾಕ್ಟೀಸ್, ಇದ್ರ ಆಸಕ್ತಿ ಹಾಕ್ತಾ ಇದ್ದೆ ಒಟ್ಟೊಟ್ಟಿಗೆ. ಫಾರ್ಮಲಿ ಅಂದ್ರೆ ಈವನ್ ಬರಿತಾನೂ ಇದ್ದೆ. ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲೇ ಕಥೆಗಳು ಬರೆಯೋದು ತರ. ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ. ಎಷ್ಟು? 1ನೇ ಕ್ಲಾಸಿಂದ? 1ನೇ ಕ್ಲಾಸಿಂದ ಇಂಗ್ಲಿಷ್ ಮೀಡಿಯಂ. ನಿಮ್ಮ ಅಕ್ಕ ಅವರು ಡಾಕ್ಟರ್ ಆಗಿದ್ದಾರೆ, ಅವರು ಎಲೋಪತಿಕ್ ಡಾಕ್ಟರ್? ಅಲೋಪತಿಕ್. ಅವ್ರಿಗೆ ಎಲ್ಲಿ ಮಾಡಿದ್ರು ಅವರು? ಅವಳು MBBS ಬಿಜಾಪುರಲ್ಲಿ ಮಾಡಿ ಆಮೇಲೆ MD ಬಳ್ಳಾರಿಯಲ್ಲೇ ಮಾಡಿದ್ದು. ಮೆರಿಟ್ ಸೀಟ್ ಎಲ್ಲ ಸಿಕ್ಕಿತ್ತು. ಮೆರಿಟ್ ಅಲ್ಲೇ. ನಿಮ್ಮ ಮೊದಲವಳು ರಾಜಶ್ರೀ, ಭಾಗ್ಯಶ್ರೀ, ಅವರು ಏನ್ ಮಾಡಿದ್ರು? ಅವಳು ಈಗ ನಮ್ಮ ಬಳ್ಳಾರಿಲೆಲ್ಲ ವೆರಿ ಲಿಮಿಟೆಡ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಯ್ತಾ. ಮೆಡಿಕಲ್ಗೆ ಅಂತೂ ನಿಮ್ಗೆ ಸಿಗೋದಾದ್ರೆ ಅಷ್ಟು ಕಷ್ಟ, 500-400 ಒಳಗಡೆ ರ್ಯಾಂಕ್ ಬರ್ಬೇಕು. ಅದು ಬಿಟ್ರೆ ಇದು BCom BA, ಅದು BCom BA ಅದು ಮುಗಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಇಲ್ಲ ಬಿಯಾಂಡ್ BCom. ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ಗೆ ಅದು ಸಂಡೂರು ಅಲ್ಲೇನೋ ಇತ್ತು ಹಾಗ. ಸೊ ಅಲ್ಲಿ ಒಂದು BCom ಮುಗಿಸಿ LLB ಮಾಡಿದ್ಲು. LLB ಮಾಡಿ ಬ್ಯಾಂಕಿಂಗ್ ಸೈಡ್ ಅಲ್ಲಿ ಏನೋ ಹೋಗ್ತಾ ಇದ್ದು. ಈಗ HR ಸೈಡ್ ಅಲ್ಲಿ ಇದ್ದಾಳೆ. ಈಗ ಟ್ರೈನಿಂಗ್ ಅಲ್ಲಿ. ಎಲ್ಲಿದ್ದಾರೆ ಅವರು? ಇಲ್ಲಿ ಬೆಂಗಳೂರಲ್ಲೇ ಇದ್ದಾಳೆ. ನೀವು ನಿಮ್ಮ ಅವರ ಯಜಮಾನರು ಪ್ರಜ್ವಲ್? ಅಲ್ಲ, ಅವಳ ಮಗ ಪ್ರಜ್ವಲ್. ಅದೇ ಅವಳ ಗಂಡ ಶರದ್ ರಾವ್ ಅಂತ. ನಮ್ಮ ಸೌತ್ ಕೇಂದ್ರ ಕಡೆಯವರೇ. ಬಟ್ ಇದ್ದಿದ್ದೆಲ್ಲ ಅವರು ಲಾಯರ್ ಇಲ್ಲ, ಅವರು ಮೆಕ್ಯಾನಿಕಲ್ ಇಂಜಿನಿಯರ್. ನಂತರ ಇದು ನೀವು ಮೆರಿಟ್ ಸ್ಟೂಡೆಂಟ್ ಆಗಿರ ನೀವು? ಸರ್ ನಾವೆಲ್ಲ ಮೆರಿಟ್, ಮತ್ತೆ ಇನ್ನೇನು ಏನಿರ್ಲಿಲ್ಲ. ಅದೇ ನೀವು ಈಗ ಹೋಟ್ಲ್ ಹೇಗಿದೆ ನಿಮ್ಮ ಹೋಟ್ಲ್? ನಾನು ಇತ್ತೀಚೆಗೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅನ್ಬೋದು, ನಾನೊಂದು ಕಾನ್ಸರ್ಟ್ಗೆ ಬಳ್ಳಾರಿಗೆ ಹೋಗಿದ್ದೆ. ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಅದು ಹೇಗಿದೆ ನೋಡುವ ಅಂತ ಹೋದೆ. ಆದರ್ಶ ಕಾಫಿ ಬಾರ್ ಅಲ್ಲಿ ಪ್ಯೂರ್ ಇಡ್ಲಿ, ಸಾಂಬಾರ್ ಇರ್ತಾ ಇರ್ಲಿಲ್ಲ, ಬರೀ ಚಟ್ನಿ ಮಾತ್ರ. ಸೇಮ್ ಬ್ಯಾಲೆನ್ಸ್ ಪಡೆಯచ్చు. ಇದು ನೀರು ಉಪ್ಪಿಟ್ಟು ಅಪ್ಪಂದೇ ಸ್ಟೈಲ್. ಹಿ ವಾಸ್ ಅನ್ ಇನ್ನೋವೇಟರ್. ಒಂದು ರವಾ ಪೊಂಗಲ್ ಅಂತ, ನಿಮ್ಗೆ ನಾರ್ಮಲ್ ಸಿಗೋದೆಲ್ಲ ಅನ್ನದ ಪೊಂಗಲ್ ಅಲ್ಲ, ರವಾ ಪೊಂಗಲ್ ಅಂತ ಸ್ಪೆಷಲ್ ಆಗಿ ಮಾಡಿ ಒಂದು ವೆರಿ ಯುನೀಕ್ ಆಗಿ ಇದ್ದಂತಹ ಪ್ಲೇಸು. ಈಗ ಮೊನ್ನೆ ಹೋದಾಗ ತಲೆ ಮಾಂಸ ಅದು ಇದೆಲ್ಲ ಇತ್ತು. ನಾನು ನೋಡಿ ಅಲ್ಲ, ನಿಮ್ಮ ತಂದೆಯವರು ಎಷ್ಟು ದಿನ ಅದನ್ನ ಕಂಟಿನ್ಯೂ ಮಾಡಿದ್ರು? ನೀವು ನಾನು ಕೆಲ್ಸಕ್ಕೆ ಹೋಗೋ ತನಕನೂ ನನಗೆ ಕೆಲಸ ಜಾಯಿನ್ ಆದ್ಮೇಲೆ ನಿಲ್ಲಿಸಿದೆ. ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿದ್ರಲ್ವಾ? ಅದು ಇಲ್ಲಿ ದಾವಣಗೆರೆಯಲ್ಲಿ? ದಾವಣಗೆರೆ. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ? ನಂದು ಮೆಕ್ಯಾನಿಕಲ್. ನಿಮ್ದು PUC ವರೆಗೆ ಇದರಲ್ಲಿ ಬಳ್ಳಾರಿ. ಅಲ್ಲಿಂದ ನೀವು ಅಲ್ಲಿಗೆ ಹೋದ್ರಿ. ಅಲ್ಲಿಂದ ನೀವು ಫಸ್ಟ್ ಜಾಬ್ ಇನ್ಫೋಸಿಸ್? ಇಲ್ಲ, ಫಸ್ಟ್ ಜಾಬ್ ಈಗ ಎಂಫಸಿಸ್ ಅಂತ ಆಗಿದೆ. ಮೊದಲು ಆ ಟೈಮಲ್ಲಿ BFL ಸಾಫ್ಟ್ವೇರ್ ಅಂತ ಇತ್ತು. ಎಲ್ಲಿ ಅದು? ಬೆಂಗಳೂರು ಕಂಪನಿ BFL ಸಾಫ್ಟ್ವೇರ್ ಅಂತ. ಅದು ನಮ್ಮ ರೆಸಿಡೆನ್ಸಿ ರೋಡ್ ಕ್ರಾಸ್. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 2 years ಇದ್ನ ಅಂತ. ಅದಾದ ನಂತರ USಗೆ ಅಂದ್ರೆ ಕಂಪನಿನೇ ನಾನು ಹೋಗಿದ್ದೆ. ಅದೇ ಕಂಪನಿ ಮೂಲಕ ಹೋದೆ. BS ಸಾಫ್ಟ್ವೇರ್, BFL, ಅದು ಬಂಗೂರ್ ಫೌಂಡೇಶನ್ ಲಿಮಿಟೆಡ್ ಅಂತ ಅನಿಸ್ತದೆ. ಬಟ್ ಲೇಟರ್ ಇಟ್ ವಾಸ್ ಬಾಟ್ ಬೈ ಎಂಫಸಿಸ್. ಈಗ ಎಲ್ಲ ಹಾಗೆ. ಇನ್ಫೋಸಿಸ್ ನಾಟ್ ಎಂಫಸಿಸ್ ಬಾಟ್ BFL ಸಾಫ್ಟ್ವೇರ್. ಸೊ ಅದು ನಾನು ಮೋಸ್ಟ್ಲಿ ಅಲ್ಲಿ US ಅಲ್ಲಿ ಇದ್ದಾಗ್ಲ ಅಥವಾ ಹೋಗೋ ಮೊದಲು ಅಥವಾ ಅದೇ ಟೈಮ್ ಅಲ್ಲ ಅಂತ. ನೀವು ಡೆಪ್ಯುಟೇಷನ್ ಅಲ್ಲಿ ಹೋದ್ರೆ ಹೇಗೆ? ಅದೇ ಇಲ್ಲಿಂದ ಈಗ ಇಲ್ಲಿರೋ IT ಕಂಪನೀಸ್ ಕ್ಲೈಂಟ್ಸ್ ಎಲ್ಲ ಯೂಶಲಿ ಅಬ್ರಾಡ್ ಅಲ್ಲೇ, ಇಲ್ಲೇ ಮಾಡಿದ್ರೆ ಅವ್ರಿಗೆ ಏನು ವರ್ಕೌಟ್ ಆಗೋದಿಲ್ಲ. ಸೊ ಅಬ್ರಾಡ್ಗೆ ನಾನು ಯಾವ ಕ್ಲೈಂಟ್ಗೆ ಮಾಡ್ತಾ ಇದ್ನೋ ಅದೇ ಕ್ಲೈಂಟ್ಗೆ US ಕಳಿಸಿದ್ರು.